ನೀ ಕೊಡೋ ಬೈಕ್ ಭಾಳ ದೊಡ್ಡ ಗಿಫ್ಟ್ ಐತಿ. ನನ್ನ ಪ್ರೀತಿ ಅದಕ್ಕಿಂತ ದೊಡ್ಡದೈತಿ. ನಿನ್ನ ಪ್ರೀತಿಯಿಂದ ಹೊಟ್ಟೆ ತುಂಬುದಲ್ಲ, ಬೈಕ್ನು ಬರೋದಿಲ್ಲ. ಅದಕ್ಕೆ ದುಡ್ಡು ಬೇಕು, ದುಡ್ಡು. ಆ ದುಡ್ಡು ಕೊಡುವಂತ ದಾನಸೂರ ಕರ್ಣ ನಿನಗೆ ಯಾರು ಗಂಟೆ ಬಿದ್ದಾರ ಅಂತವ್ರು ಸ್ವಲ್ಪ ಹೇಳಿದ್ರೆ ಚಲೋ ಆಕತಿ. ಬೈಕ್ ತಗೋಬೇಕಂದ್ರೆ ಲಕ್ಷ ಗಟ್ಟಲೆ ರೊಕ್ಕ ಬೇಕು. ಈಗ ಕೈಯನ್ನು ಬಳಿ ಮಾರಿದ್ರೆ ಆಕಿಗೆ ಲಕ್ಷ ಗಟ್ಟಲೆ ರೊಕ್ಕ ಹೆಂಗೆ ಬರ್ತಾವು? ಏನು ಅವ್ರ ಅಣ್ಣ ಏನಾರು ಕೊಟ್ಟು ನಾನು ಮತ್ತೆ ಸಾಧ್ಯನೇ ಇಲ್ಲ. ನಾವು ಇಟ್ಟು ರೊಕ್ಕ ಕೊಡಕ್ಕೆ ಅವನ್ಕೇನು ರೊಕ್ಕನೇ ಇಲ್ಲ. ಈಗ ನನಗೆ ಬಾಯಿ ಮುಚ್ಚಲಾಕ ಏನೋ ಪ್ಲ್ಯಾನ್ ಮಾಡ್ಲತ್ತಾಳೆ. ಈ ಬೈಕನ್ನು ಕತ್ತಿ ಕಟ್ಲತ್ತಾಳ. ಕಟ್ಟನೆ ಎದ್ರ ಕತ್ತಿ ಎಲ್ಲಿ ರೊಕ್ಕ ಬರ್ತಾವು ಚೆಕ್ ಮಾಡ್ತಾನೆ. ಈಕಿ ಪ್ರೀತಿಯಿಂದಂತೂ ಕೊಡ್ಲತ್ತಿಲ್ಲ. ನನ್ನ ಬಾಯಿ ಮುಚ್ಚಿಸ್ಲಕ್ಕ, ನನ್ನಿಂದ ಮುಚ್ಚಿಡ್ಲಕ್ಕ ಲಂಚ ಹಾಕಿ ಕೊಡ್ಲತ್ತಾಳೆ ನನಗೆ. ಕೊಡನೆ ಕೂತಿದ್ದು ನೋಡಿದ್ರೆ ನನಗೆ ದುಃಖನೇ ಹೊತ್ತು ಗೊತ್ತಿಲ್ಲಕ್ಕೆ. ತಪ್ಪು ಮಾಡಿ ಸಿಕ್ಕಾಕೊಂಡಿರ್ತಾರಲ್ಲ ಅದು ಸೇಮ್ ಕೂತಾಳಕ್ಕೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡೋದಾಗಿಲ್ಲಕ್ಕಿಗೆ. ಹಿಂದಿನ ಸತ್ಯನ ಏನೋ ಐತದು, ಅದನ್ನು ಕಂಡು ಹಿಡಿಬೇಕು ನಾ. ನೋಡಿ ಕರೆ ನೀ ಕೊಡೋ ಬೈಕ್ ಭಾಳ ದೊಡ್ಡ ಗಿಫ್ಟ್ ಐತೆ. ನನ್ನ ಪ್ರೀತಿ ಅದಕ್ಕಿಂತ ದೊಡ್ಡದೈತಿ. ಕರೆ ನಿನ್ನ ಪ್ರೀತಿಯಿಂದ ಹೊಟ್ಟೆ ತುಂಬುದಲ್ಲ, ಬೈಕ್ನು ಬರೋದಿಲ್ಲ. ಅದಕ್ಕೆ ದುಡ್ಡು ಬೇಕು, ದುಡ್ಡು. ಆ ದುಡ್ಡು ಕೊಡುವಂತ ದಾನಸೂರ ಕರ್ಣ ನಿನಗೆ ಯಾರು ಗಂಟೆ ಬಿದ್ದಾರ ಅಂತವ್ರು ಸ್ವಲ್ಪ ಹೇಳಿದ್ರೆ ಚಲೋ ಆಕತಿ. ಏನಂದ್ರೆ ನಾ ಕೈಯಾಗಿನ ಬಳಿ ಮಾರಿ ಕಿವಿಯಾಗಿನ ಮಾಡ್ಕೊಳ್ಳೋ ಹೆಣ್ಮಕ್ಳು ನೋಡಿನೆ, ಒಳಗಿನ ಮಾಡ್ಕೊಳ್ಳೋ ಹೆಣ್ಮಕ್ಳು ನೋಡಿನೆ. ಆದ್ರೆ ಬಳಿ ಮಾರಿ ಬೈಕ್ ಕೊಡಿಸುವಂತ ಮಹಾರಾಣಿನ ಇವತ್ತ ನಾನು ನೋಡತ್ತನ. ನಿನಗೆ ನನಗೆ ಗೊತ್ತಿಲ್ಲ ಅಷ್ಟು ಸಹಾಯ ಮಾಡುವಂತ ದಾನಸೂರ ಕರ್ಣರ ಯಾರೋ ನನಗೆ ಹೇಳ. ಇಟ್ಟು ರೊಕ್ಕ ನೀನಂತೇಳಿ ಎಲ್ಲಿಯೂ ಬಂದು ಆ ಥರ ಇಲ್ಲಂದ್ರೆ ಯಾಕೆ ಈ ಥರ ಅನುಮಾನ? ಇಂಥ ಮನುಷ್ಯನ ಮದ್ವೆ ಆದ್ನ ನಾನು? ಬರೀ ಅನುಮಾನ ಅನುಮಾನ ಅನುಮಾನ, ಪ್ರತಿಯೊಂದಕ್ಕೂ ಅನುಮಾನ. ಯಾಕ ಮಾತಾ ಬರೋಲ್ಲದಲ್ಲ? ನಾ ಅನುಮಾನ ಪಟ್ಟಿದ್ದ ಕರೆನಾಯ್ತೀರಿ ಈಗ ನಾನೀ ಏನೇನೈತೆ ಎಲ್ಲ ಹುಡುಕ್ಯಾಡ್ತಾನೆ. ಕೇಳಿ ನಿನಗೆ ಅವ್ರು ಹೇಳ್ತೀನಿ. ಏನೆಲ್ಲ ಮಾಡ್ಕೊತ ಹೋಗ. ರಮೇಶ 5,000.
ನೀರ ಹಾಕಿಸೋಕ ರಾತ್ರಿದಿಂದ ಚಿಂತೆ ಮಾಡತ್ತನ್ನ ಗೌರಿ ನಿನ್ ಜೋಡಿ ನಾನು ಮಾತಾಡ್ದ ನನ್ ಜೋಡಿ ಏನಕ್ಕೆ ಮಾತಾಡಕತ್ತೀರಿ ಅಲ್ಲೇ ನಿಮ್ ಅನುಮಾನ ಜೊತೆ ಮಾತಾಡ್ರಿ ನಿಮ್ ಅನುಮಾನಕ್ ನೀವೇ ಪ್ರಶ್ನೆ ಉತ್ತರನ ಕಂಡಿಡ್ಕೋರಿ ನಿಮ್ ಅನುಮಾನಕ್ ನೀವೇ ಅಲ್ಲ ನಾನು ಅದಕ್ಕೇನೋ ಜವಾಬ್ ಕೊಡಂಗಿಲ್ಲ ಅದಕ್ಕೇನು ಉತ್ತರನ ಕೊಡಕ್ಕಾಗಲ್ಲ ನಿಮ್ ಅನುಮಾನಕ್ ನೀವೇ ಜವಾಬ್ದಾರಿ ಹೋಗ್ತಾನೆ ನೋಡ್ದವ್ರಿ ಮನುಷ್ಯ ತಪ್ಪು ಮಾಡೋದು ಸಹಜ ಐತಿ ಆ ತಪ್ಪು ಮುಚ್ಚಿಡ್ಲಕ್ಕ ಸುಳ್ಳಿನ ಮೇಲೆ ಸುಳ್ಳು ಹೇಳಕ್ ಹೋಗ್ಬಾರ್ದು ಹೌದು ನೀವು ಹೇಳೋದು ಕರೆಕ್ಟ್ ಐತಿ ಹೆಂಡತಿ ಪ್ರೀತಿ ಮೇಲೆ ಅನುಮಾನ ಪಡೋದು ಮೊದಲನೇ ತಪ್ಪು ಹೆಂಡತಿ ಸ್ವಾಭಿಮಾನ ಜೊತೆ ಆಟ ಆಡೋದು ಎರಡನೇ ತಪ್ಪು ನಿಮ್ ತಪ್ಪುಗಳು ಭಾಳ ಆಗ್ಯಾವು ನನ್ ಸತ್ಯಕ್ಕೆ ಇಲ್ಲಿ ಬೆಲೆನೇ ಇಲ್ಲ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೆಲ್ಲ ಮಾಡ್ರಿ ನೀವು ಅದ್ರಾಗ ನನ್ನ ಮೇಲೆ ತಪ್ಪು ಹೊರಿಸೋದು ಮಾಡಬೇಡ ಒಟ್ಟು ನನಗೆ ಆ ರಮೇಶ್ ಯಾರು 5,000 ಎಲ್ಲಿದ್ ಗೊತ್ತು ಅಷ್ಟೇ ಹೇಳ ನನಗೆ ನಿಮಗ ನಿಮ್ ಅನುಮಾನ ಪಡಕ ಒಂದು ಕಾರಣ ಬೇಕು ನೀ ನಾ ಮಾಡಿದ್ದ ಇವತ್ತ ನಾನ್ ಇನ್ಯಾರ ಬರ್ತಾರ ಇನ್ಯಾರ ಮತ್ತ ಅವ್ರ ಮೇಲೆ ಕಾರಣ ಕೊಡೋದು ನಿಮ್ ಅನುಮಾನ ಪಡಕ ಒಂದ್ ಕಾರಣ ಬೇಕಾಗಿರ್ತೈತಿ ಒಂದ್ ರೀಸನ್ ಬೇಕಾಗಿರ್ತೈತಿ ಅದ್ರ ಸಂಬಂಧ ಸಿಕ್ಕಂಗ ಅನುಮಾನ ಬಿಟ್ಕೊಂಡು ಹೋಗ್ತಿರಲ್ಲ ನೀವು ಏನಾರ ಮಾಡ್ರಿ ನೀವು ಗುರಿ ನಾವು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ನಿನಗೆ 5,000 ರೂಪಾಯಿ ಯಾರು ಕೊಟ್ಟಾರಲ್ಲ ರಮೇಶ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ ನಿನ್ನ ಜೋಡಿ ಮಾತಾಡ್ತಾನೆ ಇರನಿ ನೀ ಹೇಳದಂಗ ಬಂಗಾರ ಅಂಗಡಿಗೆ ಹೋಗಿ ವಿಚಾರ ಮಾಡೀನಿ ನಿನ್ನ ಹೆಸರ ಮ್ಯಾಲ ಒಂದು ರಸೀದ್ ಐತಿ ಭಾರಿ ಬುದ್ಧಿ ಅಂತಿದಿ ಮತ್ತೆ ನೀ ಒತ್ತಿ ಇಟ್ಟಿದ್ದು ಬರೀ ಬಳಿಗಳನ್ನಲ್ಲ ನಾನು ನಂಬಿಕೆನ ಒತ್ತಿ ಇಟ್ಟಿ ಆ ಬಂಗಾರ ಅಂಗಡಿ ವಿಚಾರ ಮಾಡಿ ಕೇಳಿದ್ರೆ ಹೇಳದವ 4-5 ಸಲ ಹೋಗೈತಲ್ಲ ಅಂಗಡಿಗೆ 4-5 ಸಲ ಏನು ಬಂಗಾರ ಬಳಿ ಇಡ್ಲಕ್ಕ ಒತ್ತಿ ಇಡಕ್ಕೆ ಹೋದೆವು ಅಥವಾ ಬೇರೆ ವ್ಯವಹಾರ ಏನ್ರ ಇತ್ತನು ಒಂದಕ್ಕೂ ಅನುಮಾನ 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 ಅನ್ನೋದು ನಿಮ್ ಗಂಡ ಹತ್ತಿ ಬಿಡಕ್ ಅನ್ಸುತ್ತೆ ನನಗ ಹೌದು ನಾ ಹೋಗಿದ್ದೆ ಅಲ್ಲಿ ಮ್ಯಾಲ್ ಪ್ರೀತಿಯಿಂದ ಬೈಕ್ ಕೊಡಿಸ್ಬೇಕಂತ ಹೋಗಿದ್ದೆ ನನ್ ಬಂಗಾರ ಒತ್ತಿ ಇಟ್ಟು ದುಡ್ಡು ಸಾಲ ಸಂಬಂಧ ನೀವು ಫಸ್ಟ್ ಕೊಟ್ಟಿರೋ ಗಿಫ್ಟ್ ಆ ರಿಂಗ್ನು ಒತ್ತಿ ಇಡಕ್ ಹೋದೆ ನಾ ಮನೆಗ್ ಬಂದ್ ವಿಚಾರ ಮಾಡ್ದೆ ಫಸ್ಟ್ ಟೈಮ್ ನನಗೆ ಏನೋ ಒಂದ್ ತಂದ್ ಕೊಟ್ಟಿದ್ರಿ ಗಿಫ್ಟ್ ರಿಂಗ್ ಅಂತೇಳಿ ಅದನ್ನು ಒತ್ತಿ ಇಟ್ಟು ಕೊಡ್ಸಿದ್ರ ಸರಿ ಅಂತಲ್ಲ ಅಂತೇಳಿ ಒತ್ತಿ ಇಟ್ಟಿದ್ರೆ ರಿಂಗ್ ಮರ್ದಿನ ವಾಪಸ್ ಹೋಗಿ ತಗೊಂಡ್ ಬಂದೆ ನಾನು ಅದು ಬಿಟ್ರೆ ನಮ್ ಮತ್ತೆ ಏನೂ ನಡೆದಿಲ್ಲ ನೀವ್ ಯಾಕೆ ಅರ್ಥ ಮಾಡ್ಕೊಳಕತ್ತಿಲ್ಲ ಪ್ರತಿ ಒಂದಕ್ಕೂ ಅನುಮಾನ ಇಲ್ಲಿ ಹೋದ್ರು ಅನುಮಾನ ಅಲ್ಲಿ ಬಂದ್ರು ಅನುಮಾನ ಮನೆಗೆ ಹೋದ್ರು ಅನುಮಾನ ಮನೆಗ್ ಬರ್ದೇ ಇದ್ರು ಅನುಮಾನ ಇದ್ರಾಗ ಬದುಕುದಾಯ್ತಲ್ಲ ನಿಮ್ದು ಗೌರಿ ಆಯ್ತು ನನಗೆ ಕ್ಷಮಿಸ್ಬಿಡು ಈ ಜನ ನಿನ್ನ ತಪ್ಪು ಅರ್ಥ ಮಾಡ್ಕೊಂಡಿದ್ನ ದುಡುಕಿ ಬಿಟ್ನೆ ಕ್ಷಮೆ ಯಾವ ತಪ್ಪ ಕ್ಷಮೆ ಕೇಳಾತೇನೆ ನನ್ ಪ್ರೀತಿ ಮೇಲೆ ಅನುಮಾನ ಪಟ್ಟಿದ್ದಕ್ಕ ಅಥವಾ ನಿಮ್ಮ ಅನುಮಾನ ಸೋತಂತ ಹೇಳ
ಇದನ್ನೆಲ್ಲ ಅನ್ನ ಕಾಲ್ ಮಾಡಿರೋದು ಚಲೋ. ಹಲೋ ಹಲೋ ಅಣ್ಣ. ಹೇಳ್ದಂಗೆ ಅಣ್ಣ ಊರಿಗ್ ಬಾ ಅಣ್ಣ ಒಂದ್ ಸ್ವಲ್ಪ ನನ್ ಗಂಡ ಮನೆಗೆ. ಯಾಕೋ ಮತ್ತೆ ಕೂಡ ಸಿಕ್ಕಾಪಟ್ಟೆ ಅಣ್ಣ, ಪ್ರತಿ ಒಂದಕ್ಕೂ ಅನುಮಾನ ಪಡ್ತಾನ. ನನಗೆ ಇಲ್ಲಿ ಇರಾಕ್ ಆಗೋದಿಲ್ಲ, ನನ್ ಬಂದ್ ಕರ್ಕೊಂಡ್ ಹೋಗ್ಬಾ ನೀನು. ಆಯ್ತು ತಂಗಿ, ಬರ್ತೀನಿ ಸದ. ಜಲ್ದಿ ಬಾ. ಹಾ ತಂಗಿ ತಂಗಿ ಹಲೋ, ನಮ್ಮ ತಂಗಿ ಕಣ್ಣ ನೀರ ಒಂದ್ ಹನಿ ಬರ್ಬಾರ್ತೀನಿ. ನೆಕ್ಸ್ಟ್ ಟೈಮ್ ವಾರ್ನಿಂಗ್ ಮಾಡಿದೆ ಗೊತ್ತದನ. ಮತ್ತ ನೀ ನಮ್ ತಂಗಿ ಕಣ್ಣ ನೀರ್ ತರ್ಸಿ ನಿನ್ನ ಹೊಡಿಬೇಕಾದೀನಿ ಕರೆ ಬೇಡ. ನಿನ್ನಂತವ್ ಕೈ ಮಾಡಿ ಈ ನನ್ನ ಕೈ ಕಳ್ಕೊಳ್ಳೋದ್ ಬೇಡ. ನಿನ್ನ ಜಲಮ್ಕೆಸ್ಟ್ ತಂಗಿ, ಇಂತ ನರಕ ಮೇತ್ ಅನ್ಭವಿಸ್ತಾಕ ನಡೆಯವ ನಾವ್ ಹೋಗೋಣ. ಗೌರಿ ದಯವಿಟ್ಟು ಒಂದ್ಸಲ ನನಗೆ ಅವಕಾಶ ಕೊಡು. ಈ ಶಿಕ್ಷೆ ಕೊಡಬೇಡ ನನಗೆ. ನೀ ಇರ್ಲಿಕ್ಕೆ ನಾನು ಸತ್ತ ಹೋಗ್ತೇನೆ. ನನಗೂ ಅವಕಾಶ ಕೊಟ್ಟಂದ್ರೆ ನನಗೆ ಬುದ್ಧಿ ಬರ್ತೈತಿ. ದಯವಿಟ್ಟು ನಾನು ಬಿಟ್ಟು ಹೋಗಬೇಡ. ಹೇಳ್ತೀನಿ ಕೇಳ. ಅವಕಾಶ ಎಲ್ಲಿ ಅವಕಾಶ ನಡೆ ಗೌರಿ. ಅವಕಾಶ ಸರಿ, ನಾನಿಗೊಂದು ಅವಕಾಶ ಕೊಡ್ತೀನಿ. ನೀ ನನ್ ಪ್ರೀತಿನ ಅಳತಿ ಮಾಡಿ ಅಂತಂದ್ಮೇಲೆ ನಾನು ನಿನ್ ಪಶ್ಚಾತ್ತಾಪನ ಅಳತಿ ಮಾಡ್ತೇನೆ. ನಾನೀಗೊಂದ್ ಬೈಕ್ ಕೊಡ್ಸ್ಬೇಕು ಅನ್ನೋದು ಒಂದು ದೊಡ್ಡ ಆಸೆ ಆಗಿತ್ತು. ಅದ ನನಗೊಂದು ಕನಸಾಗಿತ್ತು. ಅದ್ರ ಸಂಬಂಧ ನಮ್ಮ ಅಪ್ಪ ನಮ್ಮ ಪ್ರೀತಿಯಿಂದ ಬಂಗಾರ ಬಳಿ ಮಾಡಿ ಸಾಕಿದ್ರು. ಅದನ್ನ ಒತ್ತಿ ಹೋಗೋದ್ ಬಂದ ನಾನು. ಬಳಿ ಅಂದ್ರೆ ಏನಂತ ಮಾಡಿ ನೀನು? ಹೆಣ್ಮಕ್ಳಿಗೆ ಮುತ್ತೈದಿನ ಸಂಕೇತ ಅದು. ನಾನ್ ನಿನ್ ಸಂಬಂಧ, ನಿನ್ ಮೇಲೆ ಇಟ್ಕೋ ಪ್ರೀತಿ ಸಂಬಂಧ ಒತ್ತಿ ಹೋಗೋದ್ ಬಂದೆ. ಅಲ್ಲಿ ನೀನೇನ್ ಮಾಡ್ದಿ? ಪ್ರತಿಯೊಂದಕ್ಕೂ ಅನುಮಾನ ಅನುಮಾನ ಅನುಮಾನದಾಗ ಬಂದಿಲ್ಲ ನೀ ನನ್ನ ಜೀವನದಾಗ. ಸರಿ, ಹಂಗಿದ್ದ ಇನ್ನೂ ಒಂದು ಅವಕಾಶ ಕೊಡ್ತೀನಿ ನಾನು. ಮುಂದಿನ ಶನಿವಾರ ಇದ್ದ ಟೈಮಿಗೆ ನಾ ಬಂಗಾರ ಅಂಗಡಿಯಾಗ ಒತ್ತಿ ಹೋಗೋದ್ ಬಂದಿಲ್ಲ. ಬಂಗಾರ ಅದನ್ನ ಬಿಡಿಸ್ಕೊಂಬಂದ್ ನನ್ನ ಕೈ ಒಳಗ್ ತೋರಿಸ್ಬೇಕು. ಮುಂದಾದ್ಮೇಲೆ ನಾನು ನಿನ್ ಮನೆ ಹಸಲ ಇರ್ತೀನಿ. ನನಗೆ ಹೇಳ್ತೀನಿ ಅಣ್ಣ ತಡಿ. ಇನ್ನೊಂದ್ ಸತಿ ಕೇಳಿಸ್ಕೊ. ಯಾವಾಗ ನೀ ನನ್ ಬಳಿ ತಂದ ತಕ್ಷಣ ವಾಪಸ್ ನನ್ನ ಕೈ ಒಳಗ್ ಹಾಕ್ತಿಯಲ್ಲ, ಅವತ್ ನಾನು ನಿನ್ ಹೊತ್ತ ತುಳಿತೀನಿ. ಬರ್ಲ ನಮ್ಮ ಮನೆಗಿನ್ನ ಭಾಳ ಅವಕಾಶ ಕೊಟ್ಟಿದೆ ಅವಾಗ ಮಾಡ್ತೀನಿ ಬರೋಬ್ಬರಿ.